ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಮಾಜದಲ್ಲಿ ದಿನ ದಿನಕ್ಕೂ ಸಂಬಂಧಗಳಿಗೆ ಬೆಲೆ ಕಡಿಮೆಯಾಗುತ್ತಿದೆ. ಅತಿ ಆಸೆ, ಅತಿ ಕೋರಿಕೆ ಎರಡೂ ಕೂಡ ಮನುಷ್ಯನು ನೀಚ ಕೃತ್ಯವೆಸಗಲು ಕಾರಣವಾಗುತ್ತಿದ್ದಾವೆ. ಹೇಗಾದ್ರೂ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು, ವೈಭೋಗ ಜೀವನವನ್ನು ನಡೆಸಬೇಕೆಂಬ ಅತಿ ಆಸೆಯಿಂದ ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಕಥೆಯ ಬಗ್ಗೆ ಕೇಳಿದರೆ ಮನುಷ್ಯರು ಈ ರೀತಿಯೂ ಕೂಡ ಇರ್ತಾರ ಅಂತೇಳಿ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಗುಜರಾತ್ ನ ಬಲ್ಸರ್ ನಲ್ಲಿ ನರಹರಿ ದಾಸ್ ಮೀನಾ ದಂಪತಿಗಳು ವ್ಯವಸಾಯ ಮಾಡಿಕೊಂಡು ತನ್ನ 6 ಮಂದಿ ಹೆಣ್ಣು ಮಕ್ಕಳನ್ನು ಬೆಳೆಸುತ್ತಿದ್ದರು. ಆದ್ರೆ ನರಹರಿ ಸಿಂಗ್ ಮಾತ್ರ ಗಂಡು ಮಗು ಬೇಕು ಅಂತೇಳಿ 2ನೇ ಮದುವೆ ಮಾಡಿಕೊಂಡಾಗ ಆಕೆಯು ಕೂಡ 2 ಹೆಣ್ಣು ಮಕ್ಕಳು ಹುಟ್ಟಿದ್ದರಿಂದ ಬೇರೆ ಏನು ಮಾಡಲಾಗದೆ ಇಬ್ಬರು ಹೆಂಡತಿಯರು 8 ಮಂದಿ ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಅವರಲ್ಲಿ ಮೊದಲನೆಯ ಮಗಳೇ ಸೀಮಾ. ಇನ್ನು ಕುಟುಂಬ ದೊಡ್ಡದಾಗಿರುವುದರಿಂದ ಸೀಮಾ ಆಸೆಯಿಂದ ಏನೇ ಕೇಳಿದರೂ ಆಕೆ ತಂದೆ ತಾಯಿಗಳು ಕೊಡಿಸುತ್ತಿರಲಿಲ್ಲ. ಹೀಗಿರುವಾಗ ಸೀಮಾ ಪ್ರತಿದಿನವೂ ಕೂಡ ಸ್ಕೂಲ್ಗೆ ಹೋಗುವ ದಾರಿಯಲ್ಲಿ ಕರಣ್ ಎಂಬ ವ್ಯಕ್ತಿ ಬಟ್ಟೆ ವ್ಯಾಪಾರ ಮಾಡುತ್ತಿರುವಾಗ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಬೆಳೆದು ಸೀಮಾ ಕೇಳಿದ ವಸ್ತುಗಳನ್ನು, ಬಟ್ಟೆಗಳನ್ನು ಮತ್ತು ಆಕೆಗೆ ತಿಂಡಿ ತಿನಿಸುಗಳನ್ನು ಕೊಡಿಸುತ್ತಿದ್ದನು. ಇದರಿಂದ ಸೀಮಾ ಕರಣ್ ನ ಪ್ರೀತಿಯಲ್ಲಿ ಬಿದ್ದು ಅವನೊಂದಿಗೆ ಕ್ಲೋಸ್ ಆಗಿ ಇರುತ್ತಿದ್ದಳು. ಇನ್ನು ಕರಣ್ ಅಕೋರ ಗ್ರಾಮದವನಾಗಿದ್ದು ಓದಿನಲ್ಲಿ ಚುರುಕಾಗಿರದ ಆತನು 7ನೇ ತರಗತಿಗೆ ತನ್ನ ಓದಿಗೆ ಫುಲ್ ಸ್ಟಾಪ್ ಇಟ್ಟು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದನು. ಇನ್ನು ಈ ಕಾರಣದಿಂದಲೇ ಕರಣ್ ಗೆ 32 ವರ್ಷವಾದರೂ ಮದುವೆ ಆಗದೇ ಇದ್ದರಿಂದ ತುಂಬಾ ಬೇಸರಗೊಂಡಿದ್ದನು. ಹೀಗೆ ಒಂದು ಸಾರಿ ಕರಣ್ ಬಟ್ಟೆ ಅಂಗಡಿಗೆ ಹೋದ ಸೀಮಾ ಕಡಿಮೆ ಬೆಲೆಗೆ ಅವಳಿಗೆ ಬಟ್ಟೆ ಕೊಟ್ಟಿದ್ದರಿಂದ ಅಂದಿನಿಂದ ಇವರಿಬ್ಬರ ಮಧ್ಯೆ ಕ್ಲೋಸ್ನೆಸ್ ಬೆಳೆಯುತ್ತಾ ಬಂದಿತು. ಹೀಗೆ 10ನೇ ತರಗತಿ ಓದುತ್ತಿದ್ದ ಸೀಮಾಳನ್ನು ಬಿಡಬಾರದು ಅಂತೇಳಿ ಕರಣ್ ಸಾಲ ಮಾಡಿಯಾದ್ರೂ ಆಕೆ ಕೇಳಿದ್ದನ್ನು ಕೊಡಿಸುತ್ತಿದ್ದನು. ಇನ್ನು ಸೀಮಾ ಕರಣ್ ಜ್ಞಾನದಲ್ಲಿ ಬಿದ್ದು ಓದನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ 10th ಫೇಲ್ ಆಗಬೇಕಾಗುತ್ತದೆ. ಇದರಿಂದ ತಂದೆ ಮಗಳಿಗೆ ಮದುವೆ ಮಾಡಿ ಕಳಿಸಬೇಕೆಂದು ಸಂಬಂಧವನ್ನು ಹುಡುಕುತ್ತಿರುವಾಗ, ನಾನು ಮದುವೆ ಅಂತ ಆದ್ರೆ ಕರಣ್ ಆಗೋದು, ಅವನು ಮಾತ್ರ ನನ್ನ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಸೀಮಾ ಧೈರ್ಯ ಮಾಡಿಕೊಂಡು ತನ್ನ ಪ್ರೀತಿಯ ವಿಷಯವನ್ನ ತನ್ನ ತಂದೆಗೆ ಹೇಳುತ್ತಾಳೆ. ಅದಕ್ಕೆ ಕೋಪಗೊಂಡಂತ ಸೀಮಾಳ ತಂದೆ ಅವಳನ್ನ ಒಡೆದು ಬೈದು ಅಂದಿನಿಂದ ಹೌಸ್ ಅರೆಸ್ಟ್ ಮಾಡುತ್ತಾನೆ. ಇನ್ನು ಆಕೆಗೆ ಮದುವೆ ಸಂಬಂಧಗಳನ್ನು ಹುಡುಕುತ್ತಿರುವಾಗ ಅಡುಗೆ ಬಿಸಿನೆಸ್ ಮಾಡುತ್ತಿರುವ ಅಜಯ್ ಎಂಬ ವ್ಯಕ್ತಿ ಜೊತೆ ತನ್ನ ಮದುವೆಯನ್ನು ಫಿಕ್ಸ್ ಮಾಡಿದಾಗ, ಹೀಗೆ ಮನೆಯಲ್ಲಿ ಕುಳಿತುಕೊಂಡರೆ ನನ್ನ ತಂದೆ ಅಡುಗೆ ಮಾಡುವವನ ಜೊತೆ ನನ್ನ ಮದುವೆ ಮಾಡಿ ಕಳಿಸುತ್ತಾರೇನೋ ಎಂದು ಸೀಮಾ ಒಂದು ಪ್ಲಾನ್ ಮಾಡುತ್ತಾಳೆ. ಹೀಗೆ ತಮ್ಮ ಮನೆಯವರೆಲ್ಲರೂ ಬೆಳಿಗ್ಗೆ ಹೊಲಕ್ಕೆ ಹೋದಾಗ ಸೀಮಾ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಕರಣ್ ಕೆಲಸ ಮಾಡುವ ಬಟ್ಟೆ ಅಂಗಡಿ ಬಳಿ ಹೋಗುತ್ತಾಳೆ. ನಂತರ ಕರಣ್ ಗೆ ನಡೆದೆಲ್ಲವನ್ನು ಹೇಳಿ ಇಬ್ಬರು ಮದುವೆ ಮಾಡಿಕೊಳ್ಳೋಣ, ಆಗ ಮಾತ್ರ ನಮ್ಮನ್ನು ಯಾರು ದೂರ ಮಾಡುವುದಿಲ್ಲ ಎಂದು ಹೇಳಿದಾಗ ಕರಣ್ ಸೀಮಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಇನ್ನು ಇವರಿಬ್ಬರನ್ನು ನೋಡಿ ಕರಣ್ ತಂದೆ ತಾಯಿಗಳು ಕೋಪಗೊಂಡು ಇವರ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಇವರನ್ನು ಮನೆಯಿಂದ ಆಚೆ ಹಾಕುತ್ತಾರೆ. ಇನ್ನು ಏನು ಮಾಡಲಾಗದೆ ಬನ್ಸನ್ ನಲ್ಲಿದ್ದರೆ ಸೀಮಾ ತಂದೆ ಬಂದು ಈಕೆಯನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ತನಗೆ ಗೊತ್ತಿರುವವರ ಬಳಿ ಸ್ವಲ್ಪ ದುಡ್ಡನ್ನು ಸಾಲ ತೆಗೆದುಕೊಂಡು ಕರಣ್ ಸೀಮಾಳನ್ನು ಕರೆದುಕೊಂಡು ಜೈಪುರಕ್ಕೆ ಹೋಗಿ ಅಲ್ಲೇ ಇರುವ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಬಾಡಿಗೆ ಮನೆ ಹುಡುಕುವ ಕೆಲಸ ಶುರು ಮಾಡುತ್ತಾರೆ. ಹೀಗೆ ಮನೆ ಹುಡುಕುತ್ತಿರುವಾಗ ಪೃಥ್ವಿ ಸಿಂಗ್ ಎಂಬ ವ್ಯಕ್ತಿಯ ಗ್ರೌಂಡ್ ಫ್ಲೋರ್ ಮನೆ ಖಾಲಿ ಇದೆ ಎಂದು ಗೊತ್ತಾಗಿ ಅಲ್ಲಿಗೆ ಹೋಗಿ ಕೇಳಿದಾಗ ಇವರಿಬ್ಬರಿಗೂ ಮದುವೆ ಆಗಿರುವುದರಿಂದ ಆತನು ಇಮಿಡಿಯೇಟ್ ಆಗಿ ಆ ಮನೆಯನ್ನು ಅವರಿಗೆ ಬಾಡಿಗೆ ಕೊಡುತ್ತಾನೆ. ಇನ್ನು ಈ ಪೃಥ್ವಿ ಸಿಂಗ್ ಒಂದು ಕಾಲದಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಾ ರಿಟೈರ್ಡ್ ಆದ ಮೇಲೆ 5 ಫ್ಲೋರ್ ನ ಮನೆಯನ್ನ ಕಟ್ಟಿಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಅವನಿದ್ರೆ ಉಳಿದ ಫ್ಲೋರ್ ಗಳನ್ನು ಬಾಡಿಗೆಗೆ ಬಿಟ್ಟು ಬರುವ ದುಡ್ಡಿನಿಂದ ತನ್ನ ಸಂಸಾರವನ್ನು ಸಾಕುತ್ತಿದ್ದನು. ಈ ರೀತಿಯಾಗಿ ತನಗಿರುವ 3 ಮಂದಿ ಹೆಣ್ಣು ಮಕ್ಕಳಲ್ಲಿ ಒಬ್ಬಾಕೆಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸಿದಾಗ ಇನ್ನಿಬ್ಬರು ಓದುತ್ತಿದ್ದರು. ಆದ್ರೆ 50 ವರ್ಷ ವಯಸ್ಸಿನ ಪೃಥ್ವಿರಾಜ್ಗೆ ಕಾಮ ಕೋರಿಕೆಗಳು ಕೀಟಲೆ ಮಾಡುತ್ತಿದ್ದರಿಂದ ತನ್ನ ಹೆಂಡತಿಯನ್ನು ಪ್ರತಿದಿನವೂ ಟಾರ್ಚರ್ ಮಾಡುತ್ತಿದ್ದನು. ಇದರಿಂದ ಅವನ ಹೆಂಡತಿಯು ಕೂಡ ತುಂಬಾ ಕಷ್ಟದಿಂದಲೇ ಅವನ ಕೋರಿಕೆಗಳನ್ನು ಈಡೇರಿಸುತ್ತಿದ್ದರಿಂದ ಪೃಥ್ವಿ ಸಿಂಗ್ಗೆ ಏನು ಮಾಡಲಾಗದ ಪರಿಸ್ಥಿತಿ. ಇದೇ ಸಮಯದಲ್ಲಿಯೇ ಸೀಮಾ ಕರಣ್ ತನ್ನ ಮನೆಗೆ ಬಾಡಿಗೆಗೆ ಬರುವುದು ಸೀಮಾ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದರಿಂದ ಪೃಥ್ವಿ ಸಿಂಗ್ ಆಕೆಯನ್ನು ಇಷ್ಟಪಟ್ಟು ಅವರಿಗೆ ಕಡಿಮೆ ಬೆಲೆಗೆ ಮನೆಯನ್ನು ರೆಂಟ್ಗೆ ಕೊಡುತ್ತಾನೆ. ಇನ್ನು ಇದು ಹೀಗಿರುವಾಗ ಕರಣ್ ಸೀಮಾಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕೆಂದು ಜೈಪುರದಲ್ಲಿರುವ ಒಂದು ಹೋಟೆಲ್ ನಲ್ಲಿ ಸರ್ವರ್ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಇನ್ನು ಆ ದಿನವೇ ಇವರಿಬ್ಬರು ಮೊದಲ ರಾತ್ರಿಗೆ ಸಿದ್ಧ ಮಾಡಿಕೊಂಡು ಏಕಾಂತವಾಗಿ ಕಳೆಯುತ್ತಿರುವಾಗ ಸೀಮಾ ಕಿರುಚುತ್ತಿರುವಾಗ ಪೃಥ್ವಿ ಸಿಂಗ್ ಅವರ ಮನೆಯ ಕಿಟಕಿಯ ಬಳಿಗೆ ಹೋಗಿ ಸೀಮಾಳ ಕಿರುಚಾಟವನ್ನ ಕೇಳಿ ಇಬ್ಬರನ್ನು ನೋಡುತ್ತಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಅಂದಿನಿಂದ ಪೃಥ್ವಿ ಸಿಂಗ್ ಸೀಮಾ ಸ್ನಾನ ಮಾಡುತ್ತಿದ್ದರೆ, ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದರೆ ಮತ್ತು ಗಂಡನೊಂದಿಗೆ ಶೃಂಗಾರ ನಡೆಸುತ್ತಿದ್ದರೆ ಆಕೆಯನ್ನು ಕದ್ದು ಮುಚ್ಚಿ ನೋಡುತ್ತಾ ಆಕೆಯ ಜೊತೆ ತನ್ನ ಕೋರಿಕೆಗಳನ್ನು ಹೇಗಾದ್ರೂ ಮಾಡಿ ತೀರಿಸಿಕೊಳ್ಳಬೇಕೆಂದು ಒಂದು ಪ್ಲಾನ್ ಮಾಡುತ್ತಾನೆ. ಅಂದಿನಿಂದ ಕರಣ್ ಬೆಳಿಗ್ಗೆನೆ ಜಾಬ್ಗೆ ಹೋದ ತಕ್ಷಣ ಪೃಥ್ವಿ ಸಿಂಗ್ ಸೀಮಾ ಬಳಿಗೆ ಹೋಗಿ ಆಕೆ ಜೊತೆ ಮಾತನಾಡುತ್ತಾ ಫ್ರೂಟ್ಸ್ ಸ್ವೀಟ್ಸ್ ಗಳನ್ನು ಕೊಡಿಸುತ್ತಾ ಒಳ್ಳೆಯ ಪರಿಚಯವನ್ನು ಮಾಡಿಕೊಳ್ಳುತ್ತಾನೆ. ಇನ್ನು ಕರಣ್ ತರುವ ಸಂಬಳ ಅವರ
ಮನೆ ಬಾಡಿಗೆಗೆ ಅಥವಾ ಕರೆಂಟ್ ಬಿಲ್ಗೂ ಸಹ ಸರಿ ಹೋಗುತ್ತಿರಲಿಲ್ಲ. ಇನ್ನು ಸೀಮಾ ಆಸೆ ಪಟ್ಟು ಬಟ್ಟೆಯನ್ನಾಗಲಿ ಜ್ಯುವೆಲರಿಯನ್ನಾಗಲಿ ಕೇಳಿದರೆ ಕರಣ್ ನಿಂದ ಕೊಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾಗಿ ಅವು ಕೊನೆಗೆ ಜಗಳದ ರೀತಿ ಬದಲಾಗುತ್ತವೆ. ಇನ್ನು ಪೃಥ್ವಿರಾಜ್ ಈ ಅವಕಾಶವನ್ನು ಹೇಗಾದ್ರೂ ಮಾಡಿ ಬಳಸಿಕೊಳ್ಳಬೇಕೆಂದು ಸೀಮಾಗೆ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕೊಡಿಸುತ್ತಾ ಆಕೆಯ ಬರ್ತ್ಡೇಗೆ ಗೋಲ್ಡ್ ಜ್ಯುವೆಲರಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದರಿಂದ ಸೀಮಾಗೆ ತನ್ನ ತಂದೆಯ ವಯಸ್ಸಿನವನಾಗಿರುವ ಪೃಥ್ವಿರಾಜ್ ಮೇಲೆ ತುಂಬಾ ಗಾಢವಾದ ಆತ್ಮೀಯತೆ ಬೆಳೆಯುತ್ತದೆ. ಹೀಗೆ ಗಂಡ ಕೆಲಸಕ್ಕೆ ಹೋದ ತಕ್ಷಣ ಪೃಥ್ವಿರಾಜ್ ನನ್ನ ಮನೆಗೆ ಕರೆಸಿಕೊಂಡು ಅವನ ಜೊತೆ ಲೈಂಗಿಕವಾಗಿ ಸೇರುತ್ತಾ ತಾನು ಇಷ್ಟಪಟ್ಟಿದ್ದೆಲ್ಲವನ್ನು ಕೂಡ ಕೊಡಿಸಿಕೊಳ್ಳುತ್ತಿದ್ದಳು. ಹೀಗೆ ಇವರಿಬ್ಬರು ದಿನದಿನಕ್ಕೂ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದಷ್ಟು ಪ್ರೀತಿಗೆ ಬೀಳುತ್ತಾರೆ. ಇದು ಹೀಗಿರುವಾಗ ಮತ್ತೊಂದು ಕಡೆ ಸೀಮಳ ಬಿಹೇವಿಯರ್ ನಲ್ಲಿ ಬದಲಾವಣೆ ಕಂಡಿದ್ದರಿಂದ ನಾನು ಏನು ಕೊಡಿಸದೇ ಇದ್ರೂ ಸೀಮಾ ಹೊಸ ಬಟ್ಟೆ ಹಾಕಿಕೊಂಡು ಗೋಲ್ಡ್ ಜ್ಯುವೆಲರಿಯೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದರಿಂದ ಕರಣ್ ಇದೇ ವಿಷಯದ ಬಗ್ಗೆ ಸೀಮಳನ್ನು ಕೇಳಿದಾಗ ಅದಕ್ಕೆ ಸೀಮಾ ನನ್ನ ತಂದೆ ತಾಯಿ ಕಳಿಸಿದ್ದರು, ಅವರಿಗೆ ನಿನ್ನನ್ನು ಭೇಟಿಯಾಗುವುದಕ್ಕೆ ಇಷ್ಟವಿರದೆ ಇಲ್ಲಿಗೆ ಬರುತ್ತಿಲ್ಲ ಎಂದು ಹೇಳಿದಾಗ ಸೀಮಾ ಮೇಲಿರುವ ಗಾಢವಾದ ನಂಬಿಕೆಯಿಂದ ಕರಣ್ ಆಕೆಯ ಮಾತನ್ನು ನಂಬುತ್ತಿದ್ದನು. ಹೀಗೆ ಕೆಲವು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದರು. ಒಂದು ದಿನ ಕರಣ್ ಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಆ ದಿನ ಮನೆಗೆ ಬೇಗ ಬರುತ್ತಾನೆ. ಮನೆಗೆ ಬೀಗ ಹಾಕಿದ್ದರಿಂದ ಸೀಮಾ ಎಲ್ಲಿಗೆ ಹೋಗಿದ್ದಾಳೆಂದು ಆಕೆಗೆ ಕಾಲ್ ಮಾಡಿದಾಗ ಅದಕ್ಕೆ ಆಕೆ ನಾನು ಮನೆಯಲ್ಲಿ ಇದ್ದೀನಿ ಎಂದು ಹೇಳಿದಾಗ ಸೀಮಾ ಮೇಲೆ ಕರಣ್ ಗೆ ಅನುಮಾನ ಬರುತ್ತದೆ. ಹೀಗೆ ನನ್ನ ಹೆಂಡತಿ ಯಾವಾಗ ಬರುತ್ತಾಳೆ ಎಂದು ಮನೆಯ ಮುಂದೆ ವೇಟ್ ಮಾಡುತ್ತಿರುವಾಗ ಸಾಯಂಕಾಲ 6 ಗಂಟೆಗೆ ಪೃಥ್ವಿರಾಜ್ ಬೈಕ್ ಅಲ್ಲಿ ಬಂದ ಸೀಮಳನ್ನು ನೋಡಿ ಕರಣ್ ಸಿಂಗ್ ಶಾಕ್ ಆಗುತ್ತಾನೆ. ಇನ್ನು ಇದೇ ವಿಷಯದ ಬಗ್ಗೆ ಆಕೆಯನ್ನು ಕೇಳಿದಾಗ ಅದಕ್ಕೆ ಆಕೆ ನನ್ನ ತಂದೆ ತಾಯಿಯನ್ನು ನೋಡುವುದಕ್ಕೆ ಹೋಗಿದ್ದೆ, ಮನೆಗೆ ಬರುತ್ತಿರುವಾಗ ಮನೆಯ ಓನರ್ ನೋಡಿ ನನ್ನನ್ನು ಕರೆದುಕೊಂಡು ಬಂದರು ಎಂದು ಹೇಳಿದರು. ಆದ್ರೆ ಕರಣ್ ಗೆ ಮಾತ್ರ ಸೀಮಾ ಮೇಲೆ ಯಾವುದೇ ರೀತಿಯ ನಂಬಿಕೆ ಬರಲಿಲ್ಲ. ನಂತರ ಮಾರನೇ ದಿನ ಕರಣ್ ಆಕೆ ತವರು ಮನೆಗೆ ಹೋಗಿ ಜ್ಯುವೆಲರಿ ಬಟ್ಟೆಗಳ ಬಗ್ಗೆ ಕೇಳಿದಾಗ ಅವರು ನನ್ನ ಮಗಳು ಮನೆಯನ್ನು ಬಿಟ್ಟು ಹೋದಾಗಿನಿಂದ ಆಕೆಯನ್ನು ನೋಡಿಲ್ಲ, ಭೇಟಿಯಾಗಿಲ್ಲ ಎಂದು ಹೇಳಿದ್ದರಿಂದ ಕರಣ್ ಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಇದರಿಂದ ನನ್ನ ಹೆಂಡತಿ ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬೇಕೆಂದು ಕರಣ್ ಮಾರನೇ ದಿನ ಕೆಲಸಕ್ಕೆ ಹೋಗುತ್ತಿರುವಂತೆ ಹೋಗಿ ಪಕ್ಕದ ಮನೆಯ ಟೆರಸ್ ಮೇಲೆ ನಿಂತುಕೊಂಡು ಮಾನಿಟರ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇದೇ ಸಮಯದಲ್ಲಿ ಪೃಥ್ವಿರಾಜ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ತನ್ನ ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದನ್ನ ನೋಡಿ ಮನೆಯಲ್ಲಿ ಏನು ನಡೆಯುತ್ತಿದೆ ತಿಳಿದುಕೊಳ್ಳಬೇಕೆಂದು ಕರಣ್ ಮನೆಯ ವಿಂಡೋದಿಂದ ನೋಡಿದಾಗ ಸೀಮಾಳನ್ನು ಪೃಥ್ವಿರಾಜ್ ಜೊತೆ ನೋಡಲಾಗದ ಪರಿಸ್ಥಿತಿಯಲ್ಲಿ ನೋಡಿ ಶಾಕ್ ಆಗುತ್ತಾನೆ. ಆ ನಂತರ ಕೋಪದಿಂದ ಜೋರು ಜೋರಾಗಿ ಕಿರ್ಚುವುದಕ್ಕೆ ಶುರು ಮಾಡುತ್ತಾನೆ. ಇನ್ನು ಸೀಮಾ ಪೃಥ್ವಿರಾಜ್ ಗಾಬರಿ ಆಗುತ್ತಾ ತಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಡೋರ್ ಅನ್ನು ಓಪನ್ ಮಾಡಿದಾಗ ಮನೆಯ ಒಳಗಡೆ ಹೋದ ಕರಣ್ ಸಿಂಗ್ ಪೃಥ್ವಿರಾಜ್ ನನ್ನು ಬಾಯಿಗೆ ಬಂದಾಗೆ ಬೈಯುತ್ತಾ ಇಬ್ಬರನ್ನು ರಕ್ತ ಬರುವ ಹಾಗೆ ಹೊಡೆದಿದ್ದರಿಂದ ಈ ಇಶ್ಯೂ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುತ್ತದೆ. ಆಗ ಪೊಲೀಸರು ಸೀಮಾ ಪೃಥ್ವಿರಾಜ್ಗೆ ಬುದ್ಧಿ ಹೇಳುತ್ತಾ ಇನ್ನು ಮುಂದೆ ಈ ರೀತಿ ಮಾಡಬಾರದು, ಇದರಿಂದ ಸಂಸಾರಗಳು ಹಾಳಾಗುತ್ತವೆ ಎಂದು ಹೇಳಿ ಮನೆಗೆ ಕಳಿಸಿದ್ದರಿಂದ ಕರಣ್ ಆ ಮನೆಯನ್ನು ಇಮಿಡಿಯೇಟ್ ಆಗಿ ಖಾಲಿ ಮಾಡಿ ಸೀಮಾಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗುತ್ತಾನೆ. ಆದ್ರೆ ಅಂದಿನಿಂದ ಸೀಮಾ ಮತ್ತು ಕರಣ್ ಮಧ್ಯೆ ಜಗಳಗಳು ಶುರುವಾದವು. ಈ ಸಂದರ್ಭದಲ್ಲಿ ಸೀಮಾ ಪ್ರೆಗ್ನೆಂಟ್ ಆಗಿದ್ದರಿಂದ ಕರಣ್ ಆ ಮಗು ನನ್ನದಲ್ಲ, ಅಬಾರ್ಷನ್ ಮಾಡಿಸಿಕೋ, ಆ ನಂತರ ನಾವಿಬ್ಬರು ಲೈಫ್ ಅನ್ನ ಹ್ಯಾಪಿಯಾಗಿ ಲೀಡ್ ಮಾಡೋಣ ಅಂತ ಹೇಳಿದ್ದರಿಂದ ಅದಕ್ಕೆ ಸೀಮಾ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಇವರಿಬ್ಬರ ಮಧ್ಯೆ ದಿನದಿನಕ್ಕೂ ಜಗಳಗಳು ಹೆಚ್ಚಾಗಿದ್ದರಿಂದ ಸೀಮಾ ಒಂಟಿಯಾಗಿ ನಾನೇ ಹಾಸ್ಪಿಟಲ್ಗೆ ಹೋಗಿ ಗರ್ಭವನ್ನು ಕರಗಿಸಿಕೊಂಡು ಬರುತ್ತೀನಿ ಎಂದು ಹೇಳಿ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಇನ್ನು ಮುಂದೆ ನಮ್ಮ ಮಧ್ಯೆ ಯಾವುದೇ ರೀತಿಯ ಜಗಳಗಳು ಇರುವುದಿಲ್ಲ, ಲೈಫ್ ಅನ್ನ ಹ್ಯಾಪಿಯಾಗಿ ಲೀಡ್ ಮಾಡಬಹುದು ಅಂತೇಳಿ ಕರಣ್ ಅಂದುಕೊಂಡಿರುತ್ತಾನೆ. ಆದ್ರೆ ಹಾಸ್ಪಿಟಲ್ಗೆ ಹೋದ ಸೀಮಾ ರಾತ್ರಿ ಆದರೂ ಮನೆಗೆ ಬರದೇ ಇದ್ದರಿಂದ ಆಕೆಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದ್ದರಿಂದ ಇದರಿಂದ ಭಯ ಬಿದ್ದ ಕರಣ್ ಸಿಟಿಗೆ ಹೋಗಿ ಆಕೆಗೋಸ್ಕರ ತುಂಬಾ ಹುಡುಕಾಡಿದ್ರು ಕೂಡ ಸಿಗದೆ ಹೋಗಿದ್ದರಿಂದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ. ಇನ್ನು ಈ ಕೇಸಲ್ಲಿ ಅನುಮಾನಾಸ್ಪದವಾಗಿ ಪೃಥ್ವಿರಾಜ್ ಹೆಸರು ಹೇಳಿದ್ದರಿಂದ ಆತನ ಮನೆಗೆ ಹೋದ ಪೊಲೀಸರು ಅವನ ಬಗ್ಗೆ ಕೇಳಿದಾಗ ಆತನು 2 ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಅವನ ಹೆಂಡತಿ ಮಕ್ಕಳು ಹೇಳಿದ್ದರಿಂದ ಕರಣ್ ತನ್ನ ಹೆಂಡತಿ ಪೃಥ್ವಿರಾಜ್ ಜೊತೆ ಓಡಿ ಹೋಗಿದ್ದಾಳೆ ಎಂದು ಕನ್ಫರ್ಮ್ ಮಾಡಿಕೊಳ್ಳುತ್ತಾನೆ. ಆದ್ರೆ ತುಂಬಾ ನಂಬಿದ್ದ ತನ್ನ ಹೆಂಡತಿ ಮೋಸ ಮಾಡಿದ್ದರಿಂದ ಆ ನೋವನ್ನು ತಡೆದುಕೊಳ್ಳಲಾಗದೆ ಹೋಗುತ್ತಾನೆ. ಹೀಗೆ 1 ವೀಕ್ ಅಲ್ಲೇ ಸೀಮಾ ಮತ್ತು ಪೃಥ್ವಿರಾಜ್ ನನ್ನು ಹಿಡಿದುಕೊಂಡ ಪೊಲೀಸರು ತನ್ನ ಗಂಡನ ಬಳಿಗೆ ಹೋಗು ಎಂದು ಸೀಮಾ ಹತ್ತಿರ ಹೇಳಿದಾಗ ಅದಕ್ಕೆ ಸೀಮಾ ನಾನು ಪೃಥ್ವಿರಾಜ್ ನನ್ನ ಮದುವೆ ಮಾಡಿಕೊಂಡಿದ್ದೇನೆ, ಆತನೇ ನನ್ನ ಮಗುವಿಗೆ ತಂದೆ, ಇನ್ನು ಮುಂದೆ ನಾನು ಕರಣ್ ಜೊತೆ ಬದುಕುವುದಿಲ್ಲ ಎಂದು ಹೇಳಿದ್ದರಿಂದ ಈ ಮಾತನ್ನು ಕೇಳಿದ ಕರಣ್ ಸಿಂಗ್ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ನಂತರ ದುಃಖದಿಂದ ಪೊಲೀಸ್ ಸ್ಟೇಷನ್ ಇಂದ ಬಂದು ಬಲವಂತವಾಗಿ ಆತ್ಮಹತ್ಯೆ ಮಾಡಿಕೊಂಡು ಈ ಲೋಕವನ್ನೇ ಬಿಟ್ಟು ಹೋಗುತ್ತಾನೆ. ಆದ್ರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸೀಮಾ ಮತ್ತು ಪೃಥ್ವಿರಾಜ್ ತನ್ನ ಮೊದಲ ಹೆಂಡತಿಗೆ ಕನ್ವಿನ್ಸ್ ಮಾಡಿ ಇಬ್ಬರು ಕೂಡ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡುತ್ತಿದ್ದಾರೆ ಎಂದು ಗೊತ್ತಾಯಿತು. ಆದ್ರೆ ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ
ವಿಷಯದಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.